ನ್ಯೂನತೆಗಳೆಲ್ಲ ಪರಿಹಾರ ಆಗಬೇಕು. ಎಲ್ಲ ಮಾಡೆಲ್ಲ ಇದಾಗಿತ್ತು, ಅದನ್ನೆಲ್ಲ ಸರಿಪಡಿಸಿಕೊಂಡು ಎಲ್ಲ ಜಾಗ ಎಲ್ಲ ನವೀಕರಣ ಎಲ್ಲ ಮಾಡಿ ಇನ್ನೇ ದಿವಸ ವಾಸ್ತು ಪ್ರಕ್ರಿಯೆಗಳನ್ನೆಲ್ಲ ಮಾಡಿಕೊಂಡು ಇವತ್ತಿನ ದಿವಸ ಪ್ರಧಾನ ಹೋಮ 49 ಕಲಶ ಅದನ್ನು ಇದು ಮಾಡಿ ಅಭಿಷೇಕಾದಿಗಳನ್ನು ಮಾಡಿಕೊಂಡು ಪರಿವಾರ ಸಹಿತವಾಗಿ ಪ್ರಸನ್ನ ಪೂಜೆಯನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡಿದ್ದೇವೆ. ನಾವು ಮಾಡ್ತೇವೆ, ನಾವು ಮಾಡಿಸ್ತೇವೆ ಏನೂ ಇಲ್ಲ, ಎಲ್ಲ ಭಗವಂತ ನಮ್ಮ ಕೈಯಲ್ಲಿ ಬೇಕಾದ ಹಾಗೆ ಮಾಡಿಸಿಕೊಳ್ಳುವಂಥದ್ದು. ಅವನ ಚಿತ್ತಕ್ಕೆ ಬರಬೇಕು, ನಾವು ಭಕ್ತಿಯಿಂದ ಅರ್ಪಣೆ ಮಾಡಬೇಕು. ಹಾಗೆ ಆ ಕೆಲಸಗಳನ್ನು ಬಹುಶಃ 2-3 ತಿಂಗಳಿಂದ ಅವಿರತವಾಗಿ ಎಲ್ಲ ಮಾಡಿಕೊಂಡು ಬಂದು ಈ ಹಂತಕ್ಕೆ ಬಂದು ಈಗ ಪ್ರಸನ್ನ ಅನುಗ್ರಹ ಆಗಲಿ. ಸಾಯಂಕಾಲ ಆಗುವಂತಹ ಆ ವಿಶೇಷವಾದಂಥ ಡಕ್ಕೆ ಸೇವೆಯಲ್ಲಿ ಒಳ್ಳೆ ಅಮೃತವಾಕ್ಯ ಸಿಗಲಿ. ಅದರಲ್ಲಿ ಎಲ್ಲ ದೇವತೆಗಳನ್ನು ಸ್ತುತಿ ಮಾಡ್ತಾರೆ. ಇಂತಹ ಎಲ್ಲ ದೇವತೆಗಳು ತೃಪ್ತರಾಗಿ ಅವರೆಲ್ಲರ ಅನುಗ್ರಹ ಕುಟುಂಬಕ್ಕೆ, ಭಕ್ತಾದಿಗಳಿಗೆ, ಸೇರಿದವರಿಗೆ, ಪ್ರತ್ಯಕ್ಷ ಪರೋಕ್ಷ ಇದರಲ್ಲಿ ಭಾಗಿಗಳಾದವರಿಗೆ, ಬಂದು ಕೈ ಮುಗಿದು ಪ್ರಸಾದ ತಗೊಳ್ಳುವವರಿಗೆ ಎಲ್ಲರಿಗೂ ಕೂಡ ನಾಗಬ್ರಹ್ಮ ಪರಿವಾರ ಶಕ್ತಿಗಳ ಪರಿಪೂರ್ಣವಾದ ಅನುಗ್ರಹ ಸಿದ್ಧಿಯಾಗಲಿ ಅಂತ ಆ ಪ್ರಸನ್ನ ಪೂಜಾ ಕಾಲದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಎಲ್ಲ ಇದ್ದುಕೊಂಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ಗೋವಿಂದಾಯ ನಮಃ. ಗೋವಿಂದ सपरिवार सहित ब्रह्मलिंगेरुरान्तरयामि लक्ष्मी सुप्रीत्यर्थम् अस्मिन् दिने आचार्यमुखैः समाचरितं सपरिवार सहित ब्रह्मलिंगेश्वरस्य प्रतिष्ठापनम् अस्मादस्य प्रदानेश्वरं प्रयच्छमे कुडि फलं मनोरथफलं पुत्रपौत्राभिवृद्धम् अस्मादस्य प्रदानेश्वरं प्रयच्छमे शीतवादुहन्त्राणां लज्जाया लक्षणं परं देहालङ्करणं वस्त्रमदहाडान्त्यं प्रयच्छमे हिरण्यगर्भगर्भस्थं हेमपीतं विभावसोः अनन्तपुण्यफलतमदहाडान्त्यं प्रयच्छमे विभावसोः अनन्तपुण्यफलतमदहाडान्त्यं प्रयच्छमे साक्षिलिपडि आचरित सत्कर्म संपूर्ण पुण्यफलादात्मरन्तु अनेन पुण्येन त्वं स्थितिजड प्रणभय इन्न ಸಂಜೆಗೆ ಇಲ್ಲಿ ಪೂಜೆ ಆಯ್ತು. ನಿಮ್ಮ ಪರವಾಗಿ ಸಂಜೆಗೆಲ್ಲ ಸೇರಿಕೊಂಡು ಕಾರ್ಯಕ್ರಮ ಮಾಡಿದ್ದೇವೆ. ದೇವರಿಗೆ ಅರ್ಪಣೆ ಆಗಲಿ. ದೇವರ ಪುಣ್ಯ ಪ್ರಸಾದ ದೇವರಿಗೆ ಪ್ರಾರ್ಥನೆ ಮಾಡಿ ಪ್ರಸಾದ ಕೈಯಲ್ಲಿ ಹಿಡ್ಕೊಳ್ಳಿ. करोमि सकलं परस्मै नारायणाय समर्पयामि. नमः गोविन्दाय नमः नारायणाय नमः. प्रार्थने ಮಾಡಿ ಯಜಮಾನಸ್ಯ ಮನಸ್ಸಂಕಲ್ಪ ಸಿದ್ಧಿರಸ್ತು.
ಆದರೆ ಪರಿಪೂರ್ಣ ಆಗೋದು ಎಲ್ಲ ಬೇಕಾದ ಅನ್ನದಾನ ಎಲ್ಲ ಮಾಡಿ ಹೊಟ್ಟೆ ತುಂಬಿದರೆ ಆವಾಗ ಸಂತೋಷ ಆಗ್ತದೆ. ಉಳಿದದ್ದೆಲ್ಲ ನೀವು ಎಷ್ಟು ದಾನ ಕೊಡಬಹುದು, ಎಷ್ಟು ಉಪಚಾರ ಮಾಡಬಹುದು, ಸ್ವಲ್ಪ ಇನ್ನೂ ಕೊಟ್ಟರೆ ಆಗ್ತಿತ್ತು ಅಂದರೆ ಇರ್ತದೆ, ಹಿಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಆದರೆ ಊಟ ಹಾಕಿ ಕಾಯ್ದೆ ಬಂದ ಮೇಲೆ ಮತ್ತೆ ಇನ್ನೂ ಬೇಡ, ಯಾವುದು ಕೇಳಿದರೂ ಬೇಡ ಬೇಡ ಅಂತ ಹೇಳುವಂಥ ತೃಪ್ತಿಯ ಭಾವನೆ ಆಗುವಾಗ ಇರ್ತದೆ. ಅಂಥ ಸಮಯದಕ್ಕಾಗಿ ನಾವು ಭೂರಿಗೋಡಿ ಎಲ್ರಿಗೂ ಬಂದವರಿಗೆ ಬೇಕಾದಷ್ಟು ಇದು ಮಾಡಬೇಕು ಅಂತ ನಮ್ಮ ಪ್ರಯತ್ನ ಮಾಡಿದ್ವಿ. ಆದರೆ ಅದೆಲ್ಲ ಸರಿಯಾಗಬೇಕು ಅಂತಾದರೆ ದೇವರ ಅನುಗ್ರಹದಲ್ಲಿ ರುಚಿಯಾಗಬೇಕು ಅಂತಾದರೆ ಎಲ್ಲ ಐಟಮ್ ತಂದು ಕೊಡ್ತೀವಿ, ಬಟ್ ಎಲ್ಲ ಹಾಗೆ ಮಾಡ್ತಾರೆ. ಅದರಿಂದ ಆಗ ಬ್ರಹ್ಮ ಪರಿವಾರ ಶಕ್ತಿಗಳೆಲ್ಲ ತೃಪ್ತಿಯಿಂದ ಅವರ ಪ್ರಸಾದ ಎಲ್ರಿಗೂ ಸಿಗುವ ಹಾಗೆ, ಎಲ್ರಿಗೂ ದೇವತಾನುಗ್ರಹ ಆಗುವ ಹಾಗೆ, ಯಜಮಾನ ಕುಟುಂಬಕ್ಕೆ ಕ್ಷೇಮ ಆಗುವ ಹಾಗೆ ದೇವರ ಅನುಗ್ರಹ ಮಾಡಲಿ ಮಾಡುವಂಥ ಅನ್ನದಾನದಿಂದ ಸತ್ಕೀರ್ತಿ ಪ್ರಾಪ್ತಿಯಾಗಲಿ ಅಂತ ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡಿ ಸಾಕು. ಯಜಮಾನಸ್ಯ ಮನಸ್ಸಂಕಲ್ಪ ಸಿದ್ಧಿರತ್ತು.